ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಡಿಸೆಂಬರ್ 25ನೇ ತಾರೀಕು ಇಡೀ ಜಗತ್ತು ಕ್ರಿಸ್ಮಸ್ ಆಚರಣೆಯಲ್ಲಿ ತೊಡಗಿತ್ತು. ಯೇಸು ಕ್ರಿಸ್ತನ ಜನ್ಮದಿನದ ಖುಷಿಯಲ್ಲಿ ಜಗತ್ತಿತ್ತು. ಸಾಕಷ್ಟು ಮಂದಿ ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಕ್ರಿಸ್ತನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ರು. ಮತ್ತೆ ಕೆಲವರು ಪಟಾಕಿಗಳನ್ನು ಸಿಡಿಸೋದ್ರ ಮೂಲಕ ಖುಷಿಯನ್ನು ಹಂಚಿಕೊಂಡ್ರು. ಆದರೆ ರಷ್ಯಾ ಮಾತ್ರ ಯುಕ್ರೇನ್ ಮೇಲೆ ಬಾಂಬುಗಳ ಮಳೆಯನ್ನ ಸುರಿಸೋದ್ರ ಮೂಲಕ ಕ್ರಿಸ್ಮಸ್ಗೆ ವಿಶಸ್ಸನ್ನು ತಿಳಿಸಿತು. ಇದು ಅನಾಗರಿಕ ದಾಳಿ. ಜನವಸತಿಗಳ ಮೇಲೆ ರಷ್ಯಾದ ಕ್ರೂಸ್ ಹಾಗೂ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬಿದ್ದಿವೆ. ಅಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಯುಕ್ರೇನ್ ಕಣ್ಣೀರು ಹಾಕೋ ಹಾಗೆ ರಷ್ಯಾದ ಈ ದಾಳಿ ಮಾಡಿತು. ಇನ್ನು ಅಮೆರಿಕ ಈ ದಾಳಿಯ ನಂತರ ಹೆಚ್ಚಿನ ಆಯುಧಗಳನ್ನ ಯುಕ್ರೇನ್ಗೆ ಸರಬರಾಜು ಮಾಡುವುದಾಗಿ ಹೇಳುವುದರ ಮೂಲಕ ರಷ್ಯಾನ ಮತ್ತಷ್ಟು ಕೆಣಕಿದೆ. ಹಾಗೆ ನಿನ್ನೆ ಕಜಕಿಸ್ತಾನದ ಆಕ್ಟೋವ್ ಬಳಿ ಪತನಗೊಂಡ ಪ್ರಯಾಣಿಕ ವಿಮಾನವೊಂದರ ಅಪಘಾತದ ಹಿಂದೆ ಯುಕ್ರೇನ್ನ ನೆರಳಿರುವ ಸಂಶಯಗಳು ಕೂಡ ವ್ಯಕ್ತ ಆಗ್ತಾ ಇವೆ. ಹಾಗಾದ್ರೆ ರಷ್ಯಾ ಯುಕ್ರೇನ್ ಯುದ್ಧ ಯಾವ ತಿರುವನ್ನ ಪಡ್ಕೊಳ್ತಾ ಇದೆ? ಜನವರಿ 21ಕ್ಕೆ ಬಿಡನ್ ಅಧಿಕಾರ ಮುಗಿಯಲಿದ್ದು, ಅಷ್ಟರೊಳಗೆ ಸಮಸ್ಯೆಗಳು ಉಲ್ಬಣಿಸಲಿವೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಡಿಸೆಂಬರ್ 25ನ್ನ ಕ್ರಿಸ್ತನ ಜನ್ಮದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಯೇಸು ಕ್ರಿಸ್ತರು ಹುಟ್ಟೋ ಮೊದಲು ಕೂಡ ಡಿಸೆಂಬರ್ 21ರಿಂದ 25ರ ನಡುವಿನ ಕಾಲವನ್ನ ರೋಮನ್ ನಾಗರಿಕತೆಯ ಜನ ಬದಲಾವಣೆಯ ದಿನವನ್ನಾಗಿ, ಪವಿತ್ರ ದಿನವನ್ನಾಗಿ ಆಚರಿಸ್ತಾ ಇದ್ರು. ಅವತ್ತಿಗೆ ಅಲ್ಲಿ ಸೂರ್ಯ ಆರಾಧನೆ ನಡೀತಾ ಇತ್ತು. ಮುಂದೆ ಆ ಭಾಗದಲ್ಲಿ ಕ್ರೈಸ್ತ ಮತ ಪ್ರವರ್ಧಮಾನಕ್ಕೆ ಬಂದ ನಂತರ ಕೂಡ ಅವರು ಆ ಸೂರ್ಯ ಆರಾಧನೆಯ ದಿನವನ್ನ ಮರೆಯಲಿಲ್ಲ. ಬದಲಿಗೆ ಅದರ ಸ್ವರೂಪವನ್ನು ಬದಲಾಯಿಸಿದ್ರು. ಅದನ್ನ ಕ್ರಿಸ್ತ ಜಯಂತಿಯನ್ನಾಗಿ ಆಚರಿಸೋದಕ್ಕೆ ಶುರು ಮಾಡಿದ್ರು. ರೋಮ್ ಸಾಮ್ರಾಜ್ಯದಲ್ಲಿ ಡಿಸೆಂಬರ್ 25ರ ಸೂರ್ಯೋತ್ಸವವನ್ನ ಕ್ರಿಸ್ತನ ಹೆಸರಲ್ಲಿ ಆಚರಣೆ ಮಾಡೋ ಸಂಪ್ರದಾಯ ಶುರುವಾಯಿತು. ಮುಂದೆ ಅದೇ ಕ್ರಿಸ್ತ ಜಯಂತಿಯಾಗಿ ಬದಲಾಯಿತು. ಇವತ್ತು ಕ್ರಿಸ್ಮಸ್ ಆಚರಣೆ ಇಡೀ ಜಗತ್ತನ್ನು ವ್ಯಾಪಿಸಿದೆ. ಆದರೆ ಅದರ ಹಿಂದಿನ ಸೂರ್ಯೋತ್ಸವ, ಪ್ರಾಕೃತಿಕ ಬದಲಾವಣೆಯ ಮಹತ್ವವನ್ನ ಜಗತ್ತು ಮರೆತು ಹೋಗಿದೆ. ಡಿಸೆಂಬರ್ 21ನೇ ತಾರೀಕು ಆಯನ ಸಂಕ್ರಾಂತಿ, ಅಂದ್ರೆ ಸೂರ್ಯ ಭೂಮಿಯ ದಕ್ಷಿಣ ಭಾಗದ ತುದಿಯನ್ನ ಮುಟ್ಟಿ ಆ ನಂತರ ಉತ್ತರ ಭಾಗಕ್ಕೆ ಸಂಚಾರವನ್ನ ಪ್ರಾರಂಭಿಸುವ ದಿನ. ಇಲ್ಲಿ ಸಂಚರಿಸೋದು ಸೂರ್ಯ ಅಲ್ಲ, ಭೂಮಿನೇ. ಆದರೂ ಸೂರ್ಯನ ಬೆಳಕು ಮತ್ತು ಪ್ರಭಾವ ಭೂಮಿಯ ದಕ್ಷಿಣದ ತುದಿಯನ್ನ ಮುಟ್ಟಿ 21ನೇ ತಾರೀಕಿನ ನಂತರ ಅದರ ಸಂಚಾರ ಉತ್ತರದ ಕಡೆಗೆ ಶುರುವಾಗುತ್ತೆ. ಅದನ್ನ ಉತ್ತರಾಯಣ ಅಂತ ಕೂಡ ಕರೀತಾರೆ. ಈ ಆಯನ ಸಂಕ್ರಾಂತಿಯ ದಿನ ಅಂದ್ರೆ ಡಿಸೆಂಬರ್ 21ನೇ ತಾರೀಕು ಇರುತ್ತಲ್ಲ, ಅವತ್ತು ಅತಿ ಕಡಿಮೆ ಹಗಲಿರುತ್ತೆ, ಅತಿ ಹೆಚ್ಚು ರಾತ್ರಿ ಇರುತ್ತೆ. ಅದಾದ ನಂತರ ಪ್ರತಿದಿನ 1 ನಿಮಿಷದಷ್ಟು ಸೂರ್ಯನ ಬೆಳಕು ಅಂದ್ರೆ ಹಗಲು ಹೆಚ್ಚಾಗ್ತಾ ಹೋಗುತ್ತೆ. ಇದು ಪ್ರಾಕೃತಿಕ ಪರಿವರ್ತನೆಯ ಕಾಲ ಅನ್ನೋ ಕಾರಣಕ್ಕೆ ಆಯನ ಸಂಕ್ರಾಂತಿಯ ನಂತರದ ದಿನವನ್ನ ಸೂರ್ಯನ ಹಬ್ಬವನ್ನಾಗಿ ಆಚರಿಸುವ ಪದ್ಧತಿ ಮಧ್ಯಪ್ರಾಚ್ಯದಲ್ಲಿ ರೋಮ್ ನಾಗರಿಕತೆಯಲ್ಲಿ ಜಾರಿಯಲ್ಲಿತ್ತು. ಭಾರತದಲ್ಲಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದ ದಿನವನ್ನ ನಾವು ಮಕರ ಸಂಕ್ರಾಂತಿ ಅಂತ ಆಚರಿಸ್ತೀವಿ. ಗೆಳೆಯರೆ, ಭೂಮಿ ಹಾಗೂ ಸೂರ್ಯನ ಚಲನದ ಆಧಾರದ ಮೇಲೆ ನಮಗೆ 5 ಸಂಕ್ರಾಂತಿಗಳು ಸಿಗುತ್ತವೆ. ಅದರಲ್ಲಿ 2 ಆಯನ ಸಂಕ್ರಾಂತಿಗಳು, 2 ವಿಶ್ವೋತ್ ಸಂಕ್ರಾಂತಿಗಳು ಮತ್ತು 1 ಮಕರ ಸಂಕ್ರಾಂತಿ. ನಾವು ಭಾರತದಲ್ಲಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದ ದಿನವನ್ನ ಮಕರ ಸಂಕ್ರಾಂತಿ ಅಂತ ಆಚರಿಸ್ತೀವಲ್ಲ, ಹಾಗೆ ಅಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬರುವ ಆಯನ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತಾರೆ. ಈ ಸೂರ್ಯನ ಬದಲಾವಣೆಯ ದಿನವನ್ನ ಅವರು ಹಿಂದೆಲ್ಲ ಸೂರ್ಯನ ಹಬ್ಬವನ್ನಾಗಿ ಆಚರಿಸ್ತಾ ಇದ್ರು. ಕ್ರೈಸ್ತ ಮತ ಪ್ರವರ್ಧಮಾನಕ್ಕೆ ಬಂದ ನಂತರ ಅದು ಕ್ರಿಸ್ಮಸ್ ಆಚರಣೆಯಾಗಿ ಬದಲಾಯಿತು. ಈ ಬಾರಿಯ ಅದೇ ಕ್ರಿಸ್ಮಸ್ ಯುಕ್ರೇನ್ನ ಪಾಲಿಗೆ ರಕ್ತ ಸಿಕ್ತ ದಿನವಾಗಿ ಬದಲಾಗಿದೆ. ಕುರ್ಸ್ಕ್ ಪ್ರಾಂತದಲ್ಲಿ ಯುಕ್ರೇನ್ ಪಡೆಗಳ ಮೇಲೆ ಭೀಕರ ದಾಳಿಯನ್ನು ನಡೆಸ್ತಾ ಇರೋ ರಷ್ಯಾ ಆ ಪ್ರದೇಶದ ಮೇಲಿನ ಸಂಪೂರ್ಣ ಹಿಡಿತಕ್ಕೆ ಪ್ರಯತ್ನ ಪಡ್ತಾ ಇದೆ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ ಕುರ್ಸ್ಕ್ ಪ್ರದೇಶದಲ್ಲಿ ಯುಕ್ರೇನ್ನ ಪಡೆಗಳು ಭಾರಿ ಹಿನ್ನಡೆಯನ್ನ ಅನುಭವಿಸ್ತಾ ಇವೆ. ಹೀಗಿರುವಾಗಲೇ ರಷ್ಯಾ ಯುಕ್ರೇನ್ ಮೇಲೆ ಮತ್ತೊಂದು ಭಯಾನಕ ದಾಳಿಯನ್ನ ಮಾಡಿದೆ. ರಷ್ಯಾದ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಯುಕ್ರೇನ್ನ ಕಾರ್ಖಿವ್ ಹಾಗೂ ಕ್ರಿವಿರಿಹ್ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ನಷ್ಟವನ್ನ ಉಂಟು ಮಾಡಿವೆ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಕಪ್ಪು ಸಮುದ್ರದ ಕಡೆಯಿಂದ ಹಾರಿ ಬಂದ ಕಲಿಬ್ರಾ ಕ್ರೂಸ್ ಮಿಸೈಲ್ ದಾಳಿಗೆ 15ಕ್ಕೂ ಹೆಚ್ಚು ಮಂದಿ ಯುಕ್ರೇನರು ಬಲಿಯಾಗಿದ್ದಾರೆ. ಬುಧವಾರ ಬೆಳಗ್ಗೆಯಿಂದಲೇ ಯುಕ್ರೇನ್ನಲ್ಲಿ ಮಿಸೈಲ್ ಅಲರ್ಟ್ ಸೈರನ್ಗಳು ಶುರುವಾದವು. ತಡರಾತ್ರಿಯವರೆಗೆ ಅದು ಮುಂದುವರಿತಿತ್ತು ಅಂತ ಯುಕ್ರೇನ್ನ ಜನ ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರೋ ಜೆಲೆನ್ಸ್ಕಿ, ರಷ್ಯಾ ಅನಾಗರಿಕವಾಗಿ ವರ್ತಿಸ್ತಾ ಇದೆ, ಅದು ಜನವಸತಿಗಳ ಮೇಲೆ ಬಾಂಬ್ ಹಾಕ್ತಾ ಇದೆ. ರಷ್ಯಾದ 70ಕ್ಕೂ ಹೆಚ್ಚು ಮಿಸೈಲುಗಳು ಕ್ರಿಸ್ಮಸ್ ದಿನ ಯುಕ್ರೇನ್ನ ನೆಲದ ಮೇಲೆ ಬಿದ್ದಿವೆ. ಅಷ್ಟೇ ಅಲ್ಲದೆ ಈ ಬಾರಿ ರಷ್ಯಾ ಯುಕ್ರೇನ್ನ ಎನರ್ಜಿ ಸೆಕ್ಟರ್ ಅನ್ನು ಟಾರ್ಗೆಟ್ ಮಾಡಿಕೊಳ್ತಾ ಇದ್ದು, ಚಳಿಗಾಲ ಯುಕ್ರೇನ್ನ ಪಾಲಿಗೆ ಮರಣ ಸದೃಶ ಆಗಬಹುದು ಅಂತ ಹೇಳಿದ್ದಾರೆ. ಈಗಾಗಲೇ ರಷ್ಯಾ ಯುಕ್ರೇನ್ನ ಸಾಕಷ್ಟು ಪವರ್ ಪ್ಲಾಂಟ್ಗಳನ್ನು ನಾಶ ಮಾಡಿದೆ. ಈ ದಾಳಿ ಹೀಗೆ ಮುಂದುವರೆದರೆ ಚಳಿಗಾಲ ಅನ್ನೋದು ಯುಕ್ರೇನ್ನ ಪಾಲಿಗೆ ಭಯಾನಕವಾಗಲಿದೆ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ.
ಆದರೆ ರಷ್ಯಾ ಮಾತ್ರ ಇದಕ್ಕೆ ತಣ್ಣಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಕ್ರಿಸ್ಮಸ್ ಹಬ್ಬದ ದಿನ ಮೊದಲು ದಾಳಿಯನ್ನು ಆರಂಭ ಮಾಡಿದ್ದೆ ಯುಕ್ರೇನ್. ಅವರ 59 ಡ್ರೋನ್ಗಳು ರಷ್ಯಾದ ವಿರುದ್ಧ ದಾಳಿ ಮಾಡೋದಕ್ಕೆ ಬಂದಿದ್ವು. ಅವುಗಳನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದೆ. ಅಲ್ಲಿ ಯುಕ್ರೇನ್ ರಷ್ಯಾದ ಒಳಗೆ ಭಾರಿ ರಕ್ತಪಾತ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿತ್ತು. ಹೀಗಾಗಿ ಅವರಿಗೆ ಬುದ್ಧಿ ಕಲಿಸೋ ನಿಟ್ಟಲ್ಲಿ ನಾವು ಅವರ ಪವರ್ ಗ್ರಿಡ್ಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ ಹೊರತು ನಮ್ಮ ಯಾವ ಬಾಂಬುಗಳು ಜನವಸತಿಯ ಮೇಲೆ ಬಿದ್ದಿಲ್ಲ ಅಂತ ರಷ್ಯಾ ಹೇಳ್ತಾ ಇದೆ. ಹಾಗೆ ರಷ್ಯಾದ ಕಡೆಗೆ ಹಾರಿ ಬಂದ ಈ ಯುಕ್ರೇನ್ ಡ್ರೋನ್ಗಳೇ ಅಜರ್ಬೈಜಾನ್ನ ರಾಜಧಾನಿ ಬಾಕುವಿನಿಂದ ಚೆಚನ್ಯಾದ ಗ್ರೋಜ್ನಿ ಕಡೆಗೆ ಹೋಗ್ತಾ ಇದ್ದ ಪ್ರಯಾಣಿಕ ವಿಮಾನವೊಂದರ ಪತನಕ್ಕೆ ಕೂಡ ಕಾರಣವಾಗಿರಬಹುದು ಅನ್ನೋ ಸಂಶಯಗಳು ಈಗ ವ್ಯಕ್ತ ಆಗ್ತಾ ಇವೆ. ಇಲ್ಲಿ ಯುಕ್ರೇನ್ನ ಡ್ರೋನ್ಗಳು ಫೈರ್ ಮಾಡಿದ ಕಾರಣಕ್ಕೆ ಆ ವಿಮಾನ ಪತನಗೊಳ್ತಾ ಅಥವಾ ಯುಕ್ರೇನ್ನ ಡ್ರೋನ್ಗಳನ್ನ ಹೊಡೆದು ಹಾಕುವ ಪ್ರಯತ್ನದ ಭಾಗವಾಗಿ ರಷ್ಯಾದ ಏರ್ ಡಿಫೆನ್ಸೇ ಈ ಪ್ರಯಾಣಿಕರಿದ್ದ ವಿಮಾನವನ್ನ ಹೊಡೆದು ಕೆಡವಿದೆಯಾ ಅನ್ನೋದು ಇನ್ನೂ ಸ್ಪಷ್ಟವಾಗಬೇಕಿದೆ. ಆದರೆ ಆ ವಿಮಾನದ ಅವಶೇಷಗಳಲ್ಲಿ ಮೂರನೇ ಆಬ್ಜೆಕ್ಟ್ ಒಂದು ಬಂದು ವಿಮಾನಕ್ಕೆ ಬಡಿದಿರುವ ಸಾಕ್ಷ್ಯಗಳು ಸಿಗ್ತಾ ಇವೆ. ಹೀಗಾಗಿನೇ ಆ ವಿಮಾನದ ಬ್ಲಾಕ್ ಬಾಕ್ಸ್ ಅನ್ನು ಹುಡುಕುವ ಪ್ರಯತ್ನಗಳು ತೀವ್ರವಾಗ್ತಾ ಇವೆ. ಆ ಬಾಕ್ಸ್ ಸಿಗದ ಹೊರತು ಆ ವಿಮಾನ ಅಪಘಾತಕ್ಕೆ ಸ್ಪಷ್ಟವಾದ ಕಾರಣ ಏನು ಅನ್ನೋದು ಗೊತ್ತಾಗೋದು ಕಷ್ಟ ಆಗುತ್ತೆ. ಇನ್ನು ಯುಕ್ರೇನ್ ಮೇಲೆ ರಷ್ಯಾ ಮಾಡಿರೋ ದಾಳಿಯನ್ನ ಅಮೆರಿಕ ತೀವ್ರವಾಗಿ ಖಂಡಿಸಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯುಕ್ರೇನ್ ಪರ ನಾವೆಲ್ಲ ನಿಲ್ಲಬೇಕಾದ ಅಗತ್ಯ ಇದ್ದು ನ್ಯಾಟೋ ದೇಶಗಳು ಯುಕ್ರೇನ್ಗೆ ಸಂಪೂರ್ಣ ಬೆಂಬಲವನ್ನ ಕೊಡಲಿವೆ. ರಷ್ಯಾದ ವಿರುದ್ಧ ಮತ್ತಷ್ಟು ಆಯುಧಗಳನ್ನ ಯುಕ್ರೇನ್ಗೆ ನಾವು ಕೊಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಇದು ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷವನ್ನ ಮತ್ತೊಂದು ಮಗ್ಗಲಿಗೆ ತೆಗೆದುಕೊಂಡು ಹೋಗುವ ಲಕ್ಷಣಗಳನ್ನ ತೋರಿಸ್ತಾ ಇದೆ. ಗೆಳೆಯರಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಮುಂದಿನ ಜನವರಿ 21ಕ್ಕೆ ಬಿಡೆನ್ ತಮ್ಮ ಕುರ್ಚಿಯಿಂದ ಕೆಳಗಿಳಿತಾರೆ. ಅಧ್ಯಕ್ಷ ಗಾದಿಯ ಮೇಲೆ ಡೊನಾಲ್ಡ್ ಟ್ರಂಪ್ ಬಂದು ಕೂತ್ಕೋತಾರೆ. ಅಲ್ಲಿ ಟ್ರಂಪ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಈಗಾಗಲೇ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪುತಿನ್ ಜೊತೆ ಕೂಡ ಮಾತುಕತೆಗಳಾಗಿವೆ. ಜನವರಿ 21ರ ನಂತರ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷ ಕಡಿಮೆಯಾಗಬಹುದು ಅಥವಾ ಮುಗಿದು ಕೂಡ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಅಷ್ಟರೊಳಗೆ ಅಮೆರಿಕ ಮಾಡ್ತಾ ಇರೋ ಕಿತಾಪತಿಯ ಕಾರಣದಿಂದ ಯುಕ್ರೇನ್ಗೆ ಸಾಕಷ್ಟು ತೊಂದರೆಗಳುಂಟಾಗುವ ಸಾಧ್ಯತೆಗಳಂತೂ ಕಾಣ್ತಾ ಇವೆ. ಸದ್ಯಕ್ಕೆ ಯುಕ್ರೇನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಅಲ್ಲಿ ದಿನೇ ದಿನೇ ಚಳಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಖಾರ್ಕಿವ್ ಪ್ರದೇಶದ ಉಷ್ಣಾಂಶ 3 ಡಿಗ್ರಿಗೆ ಕುಸಿದಿದೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಉಷ್ಣಾಂಶ ಮೈನಸ್ ಅನ್ನು ತಲುಪುವ ಸಾಧ್ಯತೆ ಇದೆ. ಹೀಗಿರುವಾಗ ಅಲ್ಲಿನ ಜನರಿಗೆ ಮನೆಗಳಲ್ಲಿ ಹೀಟರ್ಗಳನ್ನು ಬಳಸಬೇಕಾದ ಅಗತ್ಯ ಹೆಚ್ಚಾಗುತ್ತೆ. ಹೀಟರ್ ಆನ್ ಆಗಬೇಕು ಅಂದರೆ ವಿದ್ಯುತ್ ಇರಬೇಕು. ಆ ವಿದ್ಯುತ್ ಉತ್ಪಾದನಾ ಘಟಕಗಳು ಮತ್ತು ಸರಬರಾಜು ಗ್ರಿಡ್ಗಳನ್ನು ಈಗ ರಷ್ಯಾ ನಾಶ ಮಾಡ್ತಾ ಹೋಗ್ತಾ ಇದೆ. ಈ ಬಾರಿಯ ಚಳಿಗಾಲದಲ್ಲಿ ಯುಕ್ರೇನ್ನ ಜನಕ್ಕೆ ಹೀಟರ್ ಬಳಸುವ ಅವಕಾಶನೇ ಇಲ್ಲದ ಹಾಗೆ ರಷ್ಯಾ ನೋಡಿಕೊಳ್ತಾ ಇದೆ. ಈ ಮೂಲಕ ಅಮೆರಿಕ ಜೊತೆ ನಿಲ್ಲುವ ನ್ಯಾಟೋ ಮಾತನ್ನು ಕೇಳಿ ರಷ್ಯಾದ ಮೇಲೆ ಪದೇ ಪದೇ ದಾಳಿ ಮಾಡೋದಕ್ಕೆ ಮುಂದಾಗುವ ಯುಕ್ರೇನ್ಗೆ ಪಾಠ ಕಲಿಸುವ ಪ್ರಯತ್ನವನ್ನ ರಷ್ಯಾ ಮುಂದುವರಿಸ್ತಾ ಬರ್ತಾ ಇದೆ. ಇಲ್ಲಿ ರಷ್ಯಾದ ಈ ಅಗ್ರೆಷನ್ನ ಹಿಂದೆ ಅಮೆರಿಕ ಯುಕ್ರೇನ್ಗೆ ಕೊಡ್ತಾ ಇರೋ ಸಹಕಾರ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಹಾಗೆ ನೋಡಿದ್ರೆ ಮೊನ್ನೆ ನ್ಯಾಟೋದ ಸದಸ್ಯ ದೇಶವಾಗಿರುವ ಸ್ಲೋವಾಕಿಯಾದ ಪ್ರಧಾನಿ ಫಿಕೋ ಇತ್ತೀಚೆಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರನ್ನ ಭೇಟಿಯಾಗಿ ಬಂದರು. ಈ ಯುರೋಪಿಯನ್ ದೇಶಗಳಿಗೆ ಏನಾಗ್ತಾ ಇದೆ ಅಂದರೆ ಇಷ್ಟು ದಿನ ಅಂದರೆ 2022ರವರೆಗೆ ರಷ್ಯಾದಿಂದ ಕಡಿಮೆ ಬೆಲೆಗೆ ಹಾಗೂ ಸುಲಭವಾಗಿ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು. ಆದರೆ ಯುಕ್ರೇನ್ ಯುದ್ಧ ಶುರುವಾದ ನಂತರ ಆ ಸಪ್ಲೈ ಚೈನ್ ತುಂಡಾಗಿದೆ. ಹೀಗಾಗಿ ಆ ದೇಶಗಳು ಅತಿಯಾದ ಇಂಧನ ಕೊರತೆಯಿಂದ ನರಳಬೇಕಾಗಿ ಬರ್ತಾ ಇದೆ. ಹೀಗಾಗಿನೇ ಸ್ಲೋವೇಕಿಯಾ ಮುಂಜಾಗ್ರತೆಯ ಕ್ರಮವಾಗಿ ರಷ್ಯಾ ಜೊತೆಗಿನ ವ್ಯಾಪಾರದ ಒಪ್ಪಂದವನ್ನು ನವೀಕರಿಸುವ ಬಗ್ಗೆ ಮಾತುಕತೆಗಳನ್ನು ಆರಂಭ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಟ್ರಂಪ್ ಅಧಿಕಾರ ವಹಿಸಿಕೊಂಡ ನಂತರ ಯುರೋಪ್ ಅಲ್ಲಿ ಕೂಡ ಭಾರಿ ಬದಲಾವಣೆಗಳು ಕಂಡುಬರುವ ಲಕ್ಷಣಗಳಿದ್ದು ಅಲ್ಲಿನ ನ್ಯಾಟೋ ದೇಶವೊಂದು ನೇರವಾಗಿ ಪುತಿನ್ ಜೊತೆ ಮಾತಾಡ್ತಾ ಇರೋದು ಈಗ ಭಾರಿ ಕುತೂಹಲಕ್ಕಲ್ಲಿ ಕಾರಣ ಆಗ್ತಾ ಇದೆ. ಇದು ಯುಕ್ರೇನ್ನ ಮುಂದಿನ ಪರಿಸ್ಥಿತಿ ಹೇಗಿರಬಹುದು ಅನ್ನೋದಕ್ಕೆ ಒಂದು ಸಣ್ಣ ಸೂಚನೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಗೆಳೆಯರೆ, ಇಲ್ಲಿ ಯುಕ್ರೇನ್ ಅನ್ನ ಸದ್ಯಕ್ಕೆ ಹಾಳು ಮಾಡ್ತಾ ಇರೋದು ಅಮೆರಿಕಾನೇ. ಅಮೆರಿಕ 2022ರಲ್ಲಿ ಯುಕ್ರೇನ್ಗೆ $172 ಬಿಲಿಯನ್ ನೆರವನ್ನ ಘೋಷಣೆ ಮಾಡಿತು. ಅದರಲ್ಲಿ ಸಾಕಷ್ಟು ಪ್ರಮಾಣದ ಹಣವನ್ನು ಅವರಿಗೆ ಕೊಟ್ಟಿದೆ. ಒಂದು ವೇಳೆ ಅಮೆರಿಕದ ನೆರವು ನಿಂತು ಹೋದ್ರೆ ಯುಕ್ರೇನ್ ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂತ ಅಮೆರಿಕ ಯುಕ್ರೇನ್ಗೆ ಬೇಕಾದ ಎಲ್ಲ ಆಯುಧಗಳನ್ನ ಸೇನಾ ನೆರವನ್ನ ಕೊಟ್ಟು ಸಂಪೂರ್ಣ ಪ್ರಮಾಣದಲ್ಲಿ ರಷ್ಯಾದ ವಿರುದ್ಧ ಯುದ್ಧ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನಾದರೂ ಮಾಡಿಕೊಡ್ತಾ ಇದೆಯಾ ಅಂದ್ರೆ ಅದು ಕೂಡ ಇಲ್ಲ. ಅಲ್ಲಿ ಯುಕ್ರೇನ್ ಅನ್ನೋದು ರಷ್ಯಾದ ಶಕ್ತಿಯ ಮುಂದೆ ಹೆಚ್ಚು ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಗೊತ್ತಿದ್ದು ಕೂಡ ಯುದ್ಧ ಮುಗಿಯೋದಕ್ಕೆ ಯುಕ್ರೇನ್ ಹಾಗೂ ರಷ್ಯಾಗಳು ಸಂಧಾನ ಮಾಡಿಕೊಳ್ಳೋದಕ್ಕೆ ಈ ಅಮೆರಿಕ ಬಿಡ್ತಾ ಇಲ್ಲ. ಅವರು ಹಣವನ್ನ ಕೊಡ್ತಲೇ ಇದ್ದಾರೆ. ಜೆಲೆನ್ಸ್ಕಿ ಅನ್ನೋ ಮೂರ್ಖ ನಾಯಕ ಪಶ್ಚಿಮದ ಹಿತಾಸಕ್ತಿಗಳನ್ನು ಅರ್ಥ ಮಾಡಿಕೊಳ್ಳದೆ ರಷ್ಯಾನ ಕೆಣಕಿ ತನ್ನ ದೇಶವನ್ನ ನಾಶ ಮಾಡಿಕೊಳ್ತಾ ಇದ್ದಾನೆ. ಇನ್ನು 2025ಕ್ಕೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಮುಗಿಯುತ್ತೆ ಅಂತ ನ್ಯಾಸ್ಟ್ರಾಡಮಸ್ ಭವಿಷ್ಯ ಹೇಳ್ತಾ ಇದೆ. ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಟ್ರಂಪ್ ಕೂಡ ಈ ಯುದ್ಧವನ್ನು ನಾನು ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ
ಜೆಲೆನ್ಸ್ಕಿ ಅನ್ನೋ ನಾಯಕ ರಷ್ಯಾದ ಜೊತೆಗಿನ ಸಂಘರ್ಷವನ್ನ ಮುಗಿಸಿಕೊಳ್ಳುವ ಉತ್ಸಾಹವನ್ನು ಇನ್ನೂ ತೋರ್ತಾ ಇಲ್ಲ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಯುರೋಪಿಯನ್ ದೇಶಗಳಿಗೆ ಕೂಡ ಈ ಯುದ್ಧ ಇನ್ನೂ ಮುಂದುವರಿಯೋದು ಬೇಕಾಗಿಲ್ಲ. ಯಾಕೆಂದ್ರೆ ಯುದ್ಧ ಮುಂದುವರಿತಾ ಹೋದ್ರೆ ಅವರ ಆರ್ಥಿಕ ಪರಿಸ್ಥಿತಿ ದಿನೇ ದಿನೇ ಶೋಚನೀಯ ಸ್ಥಿತಿಯನ್ನ ತಲುಪ್ತಾ ಹೋಗುತ್ತೆ. ರಷ್ಯಾದಿಂದ ಇಂಧನ ಸರಬರಾಜು ಆಗ್ತಾ ಇದ್ದಷ್ಟು ದಿನ ಅಲ್ಲಿ ಬೆಲೆ ಏರಿಕೆಯನ್ನ ನಿಯಂತ್ರಿಸೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇತ್ತು. ಆದರೆ ಈಗ ರಷ್ಯಾದಿಂದ ಬರ್ತಾ ಇದ್ದ ನ್ಯಾಚುರಲ್ ಗ್ಯಾಸ್ನ ಸರಬರಾಜು ನಿಂತಿದೆ. ಅವರು ಆಫ್ರಿಕಾದಿಂದ, ಅರಬ್ ದೇಶಗಳಿಂದ, ಅಮೆರಿಕಾದಿಂದ ಪೆಟ್ರೋಲಿಯಂ ಅನ್ನ ಮತ್ತು ನ್ಯಾಚುರಲ್ ಗ್ಯಾಸ್ ಅನ್ನ ಖರೀದಿ ಮಾಡ್ತಾ ಇದ್ದಾರಾದ್ರೂ ಅದು ರಷ್ಯಾ ಕೊಡ್ತಾ ಇದ್ದ ಬೆಲೆಗೆ ಹೋಲಿಕೆ ಮಾಡಿದ್ರೆ ಅವರೀಗ ಖರೀದಿ ಮಾಡ್ತಾ ಇರೋ ಇಂಧನದ ಬೆಲೆ ತುಂಬಾನೇ ಹೆಚ್ಚಿದೆ. ಹೀಗಾಗಿ ಈ ಯುದ್ಧ ಬೇಗ ಮುಗಿದ್ರೆ ರಷ್ಯಾ ಜೊತೆಗಿನ ವ್ಯಾಪಾರ ಸಂಬಂಧಗಳು ಮತ್ತೆ ಶುರುವಾದ್ರೆ ಸಾಕಷ್ಟು ಯುರೋಪಿಯನ್ ದೇಶಗಳ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ. ಇನ್ನು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಆಹಾರ ಮತ್ತಿತರ ಅಗತ್ಯ ಸರಕು ಸರಂಜಾಮುಗಳ ಸರಬರಾಜು ಕೂಡ ಯಥಾ ಪ್ರಕಾರ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈ ಯುದ್ಧ 2025 ಕೊನೆಗೊಳ್ಳಲಿ ಅನ್ನೋದು ಜಗತ್ತಿನ ಬಯಕೆ. ಇದು ಗೆಳೆಯರೆ, ಕ್ರಿಸ್ಮಸ್ ದಿನ ರಷ್ಯಾ ಯುಕ್ರೇನ್ ಮೇಲೆ ಭಾರೀ ದಾಳಿಯನ್ನು ನಡೆಸಿರೋದರ ಕುರಿತಾದ ಮತ್ತು ಈ ಯುದ್ಧದ ದಿಕ್ಕನ್ನು ಬದಲಿಸೋದರ ಕಡೆಗೆ ಅಮೆರಿಕ ನಡೆಸ್ತಾ ಇರೋ ಪ್ರಯತ್ನಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.